ಕುರ್ಚಿನ ಕುಂಡ್ರಿಸ್ ಮಾಜಿ ಉಪಾಧ್ಯಕ್ಷರ ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುನಂದ ಮಡಿವಾಳ ಅಂತ ಹೇಳಿ ಬಾಗೇವಾಡಿ ತಾಲೂಕಿನಿಂದ 2022-23 ಸಾಲಿನ 14 ಮತ್ತು 15 ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಹಾಗೂ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಸಾಮಾಜಿಕ ಪರಿಶೋಧನೆಯಿಂದ ಮಾಡ್ತಾ ಇದ್ದೀವಿ. ಸಾಮಾಜಿಕ ಪರಿಶೋಧನೆ ಅಂತಂದರೆ ಬೇರೆ ಆಡಿಟ್ಗಳೆಲ್ಲ ಯಾವ ರೀತಿ ಆಗ್ತದೆ ಆ ರೀತಿ ಅಲ್ಲ, ಇದು ಸಮುದಾಯದ ಜೊತೆ ಕೂಡಿ ಕೆಲಸ ಮಾಡುವಂಥ ಆಡಿಟ್ ಇದು. ಈಗೇನು 22-23 ಸಾಲಿನ ಒಟ್ಟು ಅನುಷ್ಠಾನಗೊಂಡಿರುವಂಥ ಗ್ರಾಮ ಪಂಚಾಯತಿಯಿಂದ ಅನುಷ್ಠಾನಗೊಂಡಿರುವಂಥ ಕಾಮಗಾರಿಗಳು ಯಾವಂತಂದರೆ 13 ಕಾಮಗಾರಿಗಳು ಆಗಿದ್ದಾವೆ. ಇಂಪ್ಲಿಮೆಂಟ್ ಏಜೆನ್ಸಿಯಿಂದ ಆಗಿರುವಂಥದ್ದು ತೋಟಗಾರಿಕೆ ಇಲಾಖೆ ಒಂದು ಕಾಮಗಾರಿ ಇದೆ ಮತ್ತು ಅರಣ್ಯ ಇಲಾಖೆಯಿಂದ ಅವರು ಅನುಷ್ಠಾನಗೊಂಡಿರುವಂಥ ಕಾಮಗಾರಿಗಳಾಗಿದ್ದಾವೆ. ಅದು ಕೂಡ ನಾವು ಏನಾದರೂ ಈಗೇನು ಕಾಮಗಾರಿ ಆಗಿದ್ದಾವಲ್ಲ ಅದನ್ನೆಲ್ಲ ಸ್ಥಳ ಪರಿಶೀಲನೆ ಮಾಡುವಂಥದ್ದು ಮಾಡ್ತೀವಿ. ಭೌತಿಕ ಪರಿಶೀಲನೆ ಹಾಗೂ ಗಣಕ ಪರಿಶೀಲನೆ ಮಾಡುವಂಥದ್ದು. ಇನ್ನು 14ನೇ ಹಣಕಾಸಿನ ಯೋಜನೆಗೆ ಸಂಬಂಧಪಟ್ಟಂತೆ ಒಟ್ಟು 56 ಚಟುವಟಿಕೆ ಹಾಗೂ ಕಡತಗಳು ಸೇರಿ ಎಕ್ಸ್ಪೆಂಡಿಚರ್ ಆಗಿರುವಂಥದ್ದು 26,29,160 ಅದರಲ್ಲಿ ಹೆಚ್ಚಾಗಿರುವಂಥದ್ದು. ಅದು ಕೂಡ ನಾವು ಪರಿಶೀಲನೆ ಮಾಡುವಂಥದ್ದಿದೆ. ಮತ್ತು ಈಗ ನಿನ್ನೆ ಸ್ಟಾರ್ಟ್ ಮಾಡಿರುವಂಥದ್ದು 29ನೇ ತಾರೀಕಿನ ಸಾರ್ವಜನಿಕ ವೇದಿಕೆಯಾಗಿ ನಾವು ಗ್ರಾಮ ಸಭೆಯಿಂದ ಆಡಿಟ್ ಮಾಡಿರುವಂಥದ್ದು ವರದಿ ಮಂಡನೆ ಮಾಡುವಂಥದ್ದು ಇರ್ತದೆ. ಅದಕ್ಕೆ ತಮ್ಮೆಲ್ಲ ಸಹಕಾರ ಬೇಕು. ಮತ್ತು ಮನೆ ಭೇಟಿ ಮಾಡೋದು ಕೂಡ ನಮ್ಮ ಪ್ರಕ್ರಿಯೆ ಬಂದಿದೆ. ಯಾವ ಕೂಲಿ ಕಾರ್ಮಿಕರು ಏನು ಕೆಲಸ ಮಾಡಿದ್ದಾರೆ ಕೂಲಿ ಕಾರ್ಮಿಕರು ಮನೆ ಭೇಟಿ ಮಾಡುವಂಥದ್ದು, ಅವರಿಂದ ಮಾಹಿತಿ ತಗೊಳ್ಳುವಂಥದ್ದು ಇರುತ್ತದೆ. ಮಾಹಿತಿ ತಗೊಳ್ತಂದ್ರೆ ಕೆಲಸ ಮಾಡಿದಾರೆ ಇಲ್ಲ ಅಂತ ಅನ್ನೋದಕ್ಕಿಂತಲೂ ಅವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಆಗಿರ್ಬೋದು, ಸಾಮಾಜಿಕ ಪರಿಶೋಧನೆಯಲ್ಲಿ ಯಾವ ರೀತಿ ಒಳಗೊಳ್ಳಬೇಕು ಅನ್ನುವಂಥದ್ದು ಕೂಡ ನಮಗೆ ಚಟುವಟಿಕೆ ನಮ್ಮ ಪ್ರಕ್ರಿಯೆಯಲ್ಲಿರುವಂಥದ್ದು ಇರ್ತದೆ. ಅದಕ್ಕೆ ಇಷ್ಟು ನಮ್ಮ ಮಾಹಿತಿಯನ್ನು ನಮಗೆ ತಿಳಿಸಿ, ಯಾಕಂದ್ರೆ ತಮ್ಮ ಸಹಕಾರ ಕೂಡ ನಮಗೆ ಬೇಕಾಗ್ತದೆ. ಯಾಕಂದರೆ ಇದು ವಾರ್ಡ್ ಪ್ರತಿನಿಧಿಗಳ ಭಾಗವಾಗಿದ್ದರಿಂದ ತಮ್ಮ ವಾರ್ಡ್ಗೆ ಹೋದಾಗ ಕೂಡ ತಾವು ನಮ್ಮಿಂದ ಚಟುವಟಿಕೆ IAC ಚಟುವಟಿಕೆ ಕೂಡ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನಾವು ಮಾಡೋದಕ್ಕೆ ತಾವು ಭಾಗವಹಿಸ್ಬೋದು ಹೇಳಿ ನಾನು ಹೇಳೋ ಇದು APMC ಮತ್ತೆ ಇನ್ನೊಂದು ನಾವು ಇದೇನು ಕಾರ್ಯಕ್ರಮ ಗ್ರಾಮ ಸಭೆ ಅಪ್ಡೇಟ್ ಮಾಡ್ತೀವಿ, ಇದು ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಲೈವ್ ಮೂಲಕ ಕಾರ್ಯಕ್ರಮ ಮಾಡುವಂಥದ್ದು. ಆದಷ್ಟು ಹೆಚ್ಚೆಚ್ಚು ಜನರನ್ನು ಸೇರಿಸಿ ಪ್ರಯತ್ನ ಆಗಲಿರುವಂಥ ಒಂದು ಪ್ರಯತ್ನ ಇದೆ. ಕಾಮಗಾರಿ ಆಗ್ಯಾವಲ್ರಿ ಮೇಡಮ್, ಯಾವ ಹೇಳ್ರಿ ಅದು ಸಭೆಯಲ್ಲಿ ಊರುಗಳಂತ ಇರ್ತದೆ ಸರ್, ಅದು ಕೂಡ ನಮಗೆ ಮಾಹಿತಿ ಕೊಡ್ತೀವಿ. ಬದು ನಿರ್ಮಾಣದಲ್ಲಿ 7 ಕಾಮಗಾರಿಗಳಾಗಿದ್ದಾವೆ ಸರ್. ಆಮೇಲೆ ಕೃಷಿ ಹೊಂಡದಲ್ಲಿ 3 ಆಗಿದ್ದಾವೆ. ಸಮುದಾಯ ಕಾಮಗಾರಿಗಳು 3 ಇದ್ದಾವೆ. ಸಮುದಾಯ ಪ್ರಕಾಶ್ ಪರಣ್ಣವರ ಮನೆಯಿಂದ ಉಪ್ಲಿ ರಸ್ತೆಯಲ್ಲಿ ಚರಂಡಿ ನಿರ್ಮಾಣ ಆಗಿದೆ. ಆಮೇಲೆ ಬನ್ನಿಕಟ್ಟೆ ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಆಗಿರುತ್ತಿದೆ. ಆಮೇಲೆ ಮುಸ್ಲಿಂ ಸಮಾಜದ ಸ್ಮಶಾನ ಭೂಮಿ ಅಭಿವೃದ್ಧಿಪಡಿಸುವಂಥದ್ದು 3 ಕಾಮಗಾರಿಗಳಾಗಿವೆ. ಬಿಲ್ ಅಂತಂದರೆ ಏನು ಚರಂಡಿ ನಿರ್ಮಾಣಕ್ಕೆ 16,680 ಬಿಲ್ ಪಾವತಿಯಾಗಿದೆ. ಆಮೇಲೆ ಬನ್ನಿಕಟ್ಟದಿದ್ದು ಕುಡಿಯುವ ನೀರಿನ ತೊಟ್ಟಿಗೆ 5,562 ಲೇಬರ್ ಅಮೌಂಟ್ ಬಿದ್ದಿರುವಂಥದ್ದು. ಆಮೇಲೆ ಮುಸ್ಲಿಂ ಸಮಾಜದ ಸ್ಮಶಾನ ಅಭಿವೃದ್ಧಿಗೆ 29,614 ಇದು ಒಟ್ಟು ನರೇಗದ ಅಂದ್ರೆ ಮೇಡಮ್ ನಿಮ್ದು ಒಟ್ಟು ಕಂಪ್ಲೀಟ್ ನರೇಗ ಇಲ್ಲ 15 ಎರಡು ಆಡಿಟ್ ಮಾಡುವಂಥದ್ದು ಇದೆ ಸರ್. ಹೇಳೋಣ. ನಮಸ್ಕಾರ.